ಶ್ರಾವಣ ಮಾಸದ ಆರಂಭವಾಯಿತು ಅಂದ್ರೆ ಹಿಂದೂ ಸಂಪ್ರದಾಯದ ಕುಟುಂಬಗಳಲ್ಲಿ ನಾನ್ ವೆಜ್ ಸೇವನೆ ತ್ಯಾಗ ಮಾಡುವುದು ಸಹಜ. ಆಗ ಆ ಒಂದು ತಿಂಗಳು ಶ್ರಾವಣ ಮಾಸ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರಂತೆ. ಗಣೇಶ ಚತುರ್ಥಿಯಂದು ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದು ಮೋದಕ, ವಿವಿಧ ನಮೂನೆಯ ಲಾಡು ತಯಾರಿಸಿ ನೈವೇದ್ಯವನ್ನ ಅರ್ಪಿಸ್ತಾರೆ. ಮರುದಿನ ಇಲಿ ಹಬ್ಬ ಅಂತ ಆ ಒಂದು ಆಚರಣೆಯನ್ನ ಮಾಡ್ತಾರೆ. ಅಂದು ಗಣೇಶನ ವಾಹನ ಇಲಿಗೆ ಪೂಜೆ ಮಾಡ್ತಾರೆ. ಇಲಿಗೆ ಪಂಚ ಫಲಾರ ಮಾಡ್ತಾರೆ. ಬಳಿಕ ಮಾರನೆಯ ದಿನ ಗಣೇಶನಿಗೆ ನಾನ್ ವೆಜ್ ನೈವೇದ್ಯವನ್ನ ಅರ್ಪಿಸುವ ಮೂಲಕ ಒಂದು ತಿಂಗಳ ಶ್ರಾವಣ ವ್ರತಕ್ಕೆ ಇಂದು ಬ್ರೇಕ್ ಹಾಕ್ತಾರೆ. ಅರೆ, ಗಣೇಶನ ಹಬ್ಬಕ್ಕೆ ನಾನ್ ವೆಜ್ ನೈವೇದ್ಯನ ಇದೇನಪ್ಪಾ ಅಂತೀರಾ? ಈ ಸ್ಟೋರಿ ನೋಡಿ. ಸದ್ಯ ದೇಶದೆಲ್ಲೆಡೆ ಗಣೇಶ ಚತುರ್ಥಿ ಹಬ್ಬದ ಸಡಗರ ತುಂಬಾನೇ ಜೋರಾಗುತ್ತೆ. ಮೋದಕ ನೈವೇದ್ಯ ಅಂದ್ರೆ ವಿಘ್ನ ವಿನಾಶಕನಿಗೆ ಬಲು ಇಷ್ಟ. ಹೀಗಾಗಿ ಎಲ್ಲೆಡೆ ಲಂಬೋದರನಿಗೆ ಇಷ್ಟವಾದ ಮೋದಕ ನೈವೇದ್ಯವನ್ನ ಅರ್ಪಿಸ್ತಾರೆ. ಆದ್ರೆ ಈ ಒಂದು ಗದಗ ಜಿಲ್ಲೆಯ ನಗರದಲ್ಲಿ ಕೆಲವು ಕುಟುಂಬಗಳು ಗಣೇಶನಿಗೆ ನಾನ್ ವೆಜ್ ನೈವೇದ್ಯವನ್ನ ಅರ್ಪಿಸುವ ಮೂಲಕ ಭಕ್ತಿಯನ್ನ ಮೆರೆದಿದ್ದಾರೆ. ಮಟನ್ ಕೈಮಾ ಸೇರಿದಂತೆ ಮಟನ್, ಚಿಕನ್ ಪದಾರ್ಥ ಮಾಡಿ ವಿನಾಯಕನಿಗೆ ಅರ್ಪಿಸಿದ್ದಾರೆ. ಇದು ಸದ್ಯ ಎಲ್ಲೆಡೆ ಭಾರಿ ವೈರಲ್ ಆಗ್ತಾ ಇದೆ. ಹೌದು, ನಗರದ ಎಸ್ಎಸ್ಕೆ ಸಮಾಜದ ಕುಟುಂಬಗಳಿಂದ ಗಣೇಶನಿಗೆ ನಾನ್ ವೆಜ್ ನೈವೇದ್ಯ ಅರ್ಪಿಸಲಾಗುತ್ತೆ. ಈ ಒಂದು ವಿಶಿಷ್ಟ ಆಚರಣೆ ಕಂಡು ಬಂದಿದ್ದು ಗದಗ ನಗರದ ಕಾನತೋಟ್ ಓಣಿಯ ಪರಶುರಾಮಸ ಪವಾರ, ನಾರಾಯಣಸ ಪವಾರ ಅವರ ಮನೆಯಲ್ಲಿ ಗಣೇಶ ಚತುರ್ಥಿಯಂದು ಎಸ್ಎಸ್ಕೆ ಸಮಾಜ ಬಾಂಧವರ ಮನೆಯಲ್ಲಿ ವಿನಾಯಕನನ್ನ ಪ್ರತಿಷ್ಠಾಪಿಸಲಾಗುತ್ತೆ. ಎರಡನೇ ದಿನವಾದ ಇಂದು ಇಲಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಏಕದಂತನಿಗೆ ಮೋದಕ, ವಿವಿಧ ನಮೂನೆಯ ಖಾದ್ಯಗಳ ನೈವೇದ್ಯವನ್ನ ಅರ್ಪಿಸಿ ಪೂಜೆ ಮಾಡ್ತಾರೆ. ಆದ್ರೆ ಗದಗದಲ್ಲೊಂದು ಕುಟುಂಬ ವಿಘ್ನೇಶ್ವರನಿಗೆ ನಾನ್ ವೆಜ್ ನೈವೇದ್ಯವನ್ನ ಅರ್ಪಿಸ್ತಾರೆ. ಗಣೇಶನಿಗೆ ಭರ್ಜರಿ ನಾನ್ ವೆಜ್ ನೈವೇದ್ಯವನ್ನ ಅರ್ಪಿಸಿ ಭಕ್ತಿ ತೋರ್ತಾರೆ. ಎಸ್ಎಸ್ಕೆ ಸಮಾಜದ ಈ ಮನೆಗಳಲ್ಲಿ ತಲತಲಾಂತರದಿಂದ ಆಚರಣೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆಯಂತೆ. ಎರಡನೇ ಅಥವಾ ಕೆಲವೆಡೆ ಮೂರನೇ ದಿನಕ್ಕೆ ಇಲಿ ಹಬ್ಬದ ನಿಮಿತ್ತ ಮನೆಗಳಲ್ಲಿ ಮಟನ್, ಚಿಕನ್ ಖಾದ್ಯಗಳು ಮಾಡಿ ನೈವೇದ್ಯವನ್ನ ಅರ್ಪಿಸ್ತಾರೆ. ಮಹಿಳೆಯರು ಇಂದು ಬೆಳಿಗ್ಗೆ ಎದ್ದು ಮಟನ್, ಚಿಕನ್ ಐಟಂಗಳನ್ನ ಮಾಡ್ತಾರೆ. ವಿಶೇಷ ಅಂದ್ರೆ ಮಟನ್ನಲ್ಲಿ ತಯಾರಿಸಿದಂತಹ ಖಾದ್ಯದಲ್ಲಿ ದೀಪ ಹಚ್ಚಿ ಗಣೇಶನಿಗೆ ಆರತಿ ಕೂಡ ಮಾಡ್ತಾರೆ ಅಂತೆ. ಇನ್ನು ಅಂದು ಮಾಡಿದ ಮಾಂಸದೂಟದ ರುಚಿಯೇ ಸಖತ್ತಾಗಿರುತ್ತೆ ಅಂತೆ. ಸಾಮೂಹಿಕವಾಗಿ ಕುಟುಂಬಸ್ಥರು ಕುಳಿತು ವೆರೈಟಿ ನಾನ್ ವೆಜ್ ಖಾದ್ಯಗಳನ್ನ ಸವಿತಾರೆ. ಈ ಒಂದು ದಿನ ಅಂದ್ರೆ ಮನೆಯ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಖುಷಿ. ಯಾವಾಗ ಇಲಿ ಹಬ್ಬ ಬರುತ್ತೆ, ಯಾವಾಗ ತವರು ಮನೆಗೆ ಹೋಗ್ತೀವಿ, ಯಾವಾಗ ಇಲಿ ಹಬ್ಬ ಮಾಡಿ ಮಾಂಸದೂಟವನ್ನ ಸವಿಯಬೇಕು ಅಂತ ತುದಿಗಾಲ ಮೇಲೆ ನಿಂತಿರ್ತಾರೆ ಅಂತ ಗೃಹಿಣಿಯರು ಹೇಳ್ತಾರೆ. ಏನೇ ಇರ್ಲಿ, ಎಲ್ಲೆಡೆ ಮೋದಕ ನೈವೇದ್ಯವನ್ನ ಅರ್ಪಿಸಿದ್ದಾರೆ. ಇಲ್ಲಿ ಮಾತ್ರ ನಾನ್ ವೆಜ್ ನೈವೇದ್ಯವನ್ನ ಅರ್ಪಿಸುವ ಆಚರಣೆ ಮಾತ್ರ ವಿಶೇಷ ಹಾಗೂ ವಿಭಿನ್ನವಾಗಿರುವುದು ಮಾತ್ರ ಸುಳ್ಳಲ್ಲ.